15 ನಿಮಿಷದಲ್ಲಿ ರೆಡಿಯಾದ ಹಾಗಲಕಾಯಿ ಪಲ್ಯ. ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಒಂದು ಹಾಗಲಕಾಯಿ ತಗೊಂಡಿದ್ದೇನೆ. ಇದನ್ನು ಈಗ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡಿದ್ದೇನೆ. ಇದನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಳ್ವಾ. ಈಗ ಕಟ್ ಮಾಡಿ ಆಯಿತು. ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೇನೆ. ಬೀಜ ಬೇಡ, ಇದು ಬಿಸಾಡುವ. ಬೀಜ ಹಾಕೋದು ಬೇಡ. ಇದನ್ನೀಗ ಸಣ್ಣ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ವ. ನಾನು ತೆಂಗಿನೆಣ್ಣೆ ಯೂಸ್ ಮಾಡೋದು. ನೀವು ಯಾವುದು ಯೂಸ್ ಮಾಡಿದ್ರೆ ಅದನ್ನು ಹಾಕ್ಕೊಳ್ಳಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದು ಬಿಸಿ ಆಗಲಿ ಸ್ವಲ್ಪ. ಈಗ ಎಣ್ಣೆ ಬಿಸಿ ಆಯಿತು. ಸಾಸಿವೆ ಹಾಕ್ಕೊಳ್ತೇನೆ, ಒಂದು ಅರ್ಧ ಚಮಚ. ಆಮೇಲೆ 1 ಚಮಚ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಸಾಸಿವೆ ಕಾದ್ರ ಮೇಲೆ 2 ಮೆಣಸು ತಗೊಂಡಿದ್ದೇನೆ, ಒಣಮೆಣಸು. ಅದನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಿ ಈಗ ಕಟ್ ಮಾಡಿ ಇಟ್ಟ ಹಾಗಲಕಾಯಿ ಹಾಕ್ತಿದ್ದೇನೆ. ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಹಾಕ್ತಿದ್ದೇನೆ. ಈಗ ಮಿಕ್ಸ್ ಮಾಡ್ಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಆಯಿತು. ಒಂದು 1/4 ಟೀ ಸ್ಪೂನ್ ಉಪ್ಪು ಹಾಕ್ತಿದ್ದೇನೆ. ಆಮೇಲೆ 2 ಚಿಟಿಕೆ ಅರಿಶಿನ ಹಾಕ್ತಿದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಎಲ್ಲ ಮಿಕ್ಸ್ ಆಯಿತು. ಇವಾಗ ಒಂದು 15 ನಿಮಿಷ ಬೇಯಬೇಕು. ನೀರು ಏನು ಹಾಕೋದು ಬೇಡ, ಆದರೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಬಿಡಬೇಡಿ. ಮುಚ್ಚಿಡ್ತೇನೆ. ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 2-3 ಸಲ ಮಿಕ್ಸ್ ಮಾಡಬೇಕು. ಸ್ವಲ್ಪ ಎಣ್ಣೆ ಪಸೆ ಎಲ್ಲ ಬೇಯಬೇಕದು. ಇದು ರೆಡಿ ಆಯಿತು. ಗ್ಯಾಸ್ ಬಂದ್ ಮಾಡ್ತೇನೆ. ಈಗ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ಳುವ. ಅನ್ನಕ್ಕೆ ಮೊಸರು ಹಾಕ್ಕೊಂಡು ಪಲ್ಯ ಹಾಕ್ಕೊಳ್ಬೇಕು. ಹಾಗಲಕಾಯಿ ಪಲ್ಯ ಶುಗರಿನವರಿಗೆ ಇದು ಬೆಸ್ಟ್. ಹೀಗೆ ಮಾಡಿಕೊಡಿ ಶುಗರ್ ಇದ್ದವರಿಗೆ. ತುಂಬ ಒಳ್ಳೆಯದಿದು. ಸಿಂಪಲ್ ಆಗಿದೆ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.